ಸಮ್ಮರ್ ಶುರುವಾಗಿದೆ. ಮಕ್ಕಳು ಐಸ್ ಕ್ರೀಮ್ನ ಕೇಳ್ತಾ ಇರ್ತಾರೆ. ಹೊರಗಡೆಯಿಂದ ಐಸ್ ಕ್ರೀಮ್ನ ತಂದುಕೊಡೋದು ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ. ಸೊ ಮನೆಯಲ್ಲೇ ಮಖಾನ ಬಳಸ್ಕೊಂಡು ಕ್ರೀಮಿಯಾಗಿರುವಂಥ ಕುಲ್ಫಿನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಕ್ರೀಮಿಯಾಗಿ ಅಷ್ಟೇ ಹೆಲ್ದಿಯಾಗಿ ಕುಲ್ಫಿನ ಮನೆಯಲ್ಲೇ ಮಾಡ್ಕೋಬೋದು. ಮೊದಲಿಗೆ ಒಂದು ಮಿಕ್ಸರ್ ಜಾರಿಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ಕಮಲದ ಬೀಜ ಅಥವಾ ಮಖಾನ ತೊಗೊಂಡಿದ್ದೀನಿ. ಇದನ್ನು ಹುರಿದಿಲ್ಲ, ಹಾಗೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು 10 ಗೋಡಂಬಿನೂ ಸಹ ಹಾಕೋತಾ ಇದ್ದೀನಿ. ಹಾಗೆ ನಾನಿಲ್ಲಿ ಸಿಹಿಗೋಸ್ಕರ ಸಕ್ಕರೆ ಹಾಕ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ಬೆಲ್ಲದ ಪುಡಿ, ಜೇನುತುಪ್ಪ ಯಾವುದಾದ್ರೂ ಹಾಕ್ಕೊಬೋದು. ಹಾಗೆಯೇ ಇವಾಗ ಮೇಯ್ನ್ ಇಂಗ್ರೀಡಿಯೆಂಟ್ ಯಾವುದು ಅಂದರೆ ಗೋಧಿ ಹಿಟ್ಟು. 1 ಚಮಚ ಗೋಧಿ ಹಿಟ್ಟು ಹಾಕೋದ್ರಿಂದ ನಮಗೆ ಕುಲ್ಫಿ ಸೆಟ್ ಆದಮೇಲೆ ಕೆಲವೊಂದು ಸಲ ಐಸ್ ಕ್ರಿಸ್ಟಲ್ ಫಾರ್ಮ್ ಆಗುತ್ತೆ, ಅಥವಾ ಸರಿಯಾಗಿ ಅದು ಸೆಟ್ ಆಗೋದಿಲ್ಲ, ಇನ್ನೂ ನೀರು ಥರನೇ ಇರುತ್ತೆ. ಸೊ ನಾವು ಗೋಧಿ ಹಿಟ್ಟು ಹಾಕೋದ್ರಿಂದ ಆ ಥರ ಆಗೋದಿಲ್ಲ, ತುಂಬ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ನಮಗೆ ಕುಲ್ಫಿ ಸೆಟ್ ಆದಮೇಲೆ. ಇವಾಗಿಲ್ಲಿ ನಾನು ಒಂದು 10 ರಿಂದ 15 ಕೇಸರಿ ದಳಗಳನ್ನ ಹಾಕೋತಾ ಇದ್ದೀನಿ. ಈ ರೀತಿ ರುಬ್ಬೋಗಲೇ ಕೇಸರಿ ದಳಗಳನ್ನ ಹಾಕೊಳ್ಳೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ನಾನು ದೊಡ್ಡ ಮಿಕ್ಸರ್ ಜಾರ್ಗೆ ಅದನ್ನೆಲ್ಲ ಟ್ರಾನ್ಸ್ಫರ್ ಮಾಡಿಕೊಂಡು ನುಣ್ಣಗೆ ಈ ಥರ ಪೌಡರ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಈ ಪೌಡರ್ನ. ಇವಾಗ ಇದಕ್ಕೆ 1 ಕಪ್ ಆಗೋಷ್ಟು ಹಾಲನ್ನು ಹಾಕ್ಕೊಂಡು, ಇದು ಕಾಯಿಸದೇ ಇರೋವಂಥ ಹಾಲು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಗಂಟಿಲ್ಲದೆ ಇರೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದನ್ನು ಸ್ವಲ್ಪ ನೆನೆಯೋದಕ್ಕೆ ಬಿಟ್ಬಿಡಬೇಕು. ಒಂದು 10 ನಿಮಿಷ ನೆನ್ಕೊಳ್ಳೋದಕ್ಕೆ ಬಿಟ್ಟರೆ ಅದು ಇನ್ನೊಂದು ಸ್ವಲ್ಪ ಟೆಕ್ಸ್ಚರು ಗಟ್ಟಿಯಾಗುತ್ತೆ. ನೋಡಿ, ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಟ್ಟಿರೋದ್ರಿಂದ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ನಾವು ಯಾವುದೇ ಆರ್ಟಿಫಿಷಿಯಲ್ ಕಲರ್ ಏನೂ ಹಾಕಿಲ್ಲ ಇಲ್ಲಿ. ಕೇಸರಿ ಕಲರ್ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ಮಿಕ್ಸ್ಚರು ಸಹ ಸ್ವಲ್ಪ ಗಟ್ಟಿಯಾಗಿದೆ. ಇವಾಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ನಾನಿಲ್ಲಿ ಇದಕ್ಕೆ 2.5 ಕಪ್ಪಷ್ಟು ಹಾಲು ಹಾಕೋತಾ ಇದ್ದೀನಿ. ಫುಲ್ ಫ್ಯಾಟ್ ಮಿಲ್ಕ್ ತೊಗೊಂಡ್ರೆ ಕುಲ್ಫಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಲನ್ನು ಜಸ್ಟ್ ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕು. ತುಂಬ ಗಟ್ಟಿಯಾಗೋವರೆಗೂ ಕುದಿಸೋದೆಲ್ಲ ಏನಿಲ್ಲ. ನೋಡಿ, ಈ ಥರ ಉಕ್ಕು ಬರ್ತಾಯಿದೆ. ಇಲ್ಲಿವರೆಗೂ ಇದನ್ನು ಕುದಿಸಿದಾದಮೇಲೆ ನಾನು ಮೊದಲೇ ಮಿಕ್ಸ್ ಮಾಡಿ ಇಟ್ಕೊಂಡಿರೋವಂಥ ಮಖಾನ ಮಿಕ್ಸ್ಚರ್ನ ಇದಕ್ಕೆ ಹಾಕ್ಕೊಂಡು ಕಂಟಿನ್ಯೂಸ್ ಆಗಿ ತಿರುಗಿಸ್ಕೋಬೇಕು. ಈ ಮಿಕ್ಸರೆಲ್ಲ ಹಾಕಿ ಚೆನ್ನಾಗಿ ಇದನ್ನು ಸ್ಟಿರ್ ಮಾಡ್ಕೋಬೇಕು. ಸ್ವಲ್ಪ ಅದು ಗಟ್ಟಿಯಾಗುತ್ತೆ ಮಿಕ್ಸರ್, ಅಲ್ಲಿವರೆಗೂ ಇದನ್ನು ಕುದಿಸ್ಕೋಬೇಕು. ಮಖಾನ, ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಅದು ಗಟ್ಟಿಯಾಗೋದಕ್ಕೆ ತುಂಬ ಸಮಯ ಏನು ತೊಗೊಳ್ಳೋದಿಲ್ಲ. ನೋಡಿ, ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ಕುದಿಸ್ಕೊಂಡು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ನೋಡಿ, ಇದು ಕಂಪ್ಲೀಟ್ ತಣ್ಣಗಾಗಿದೆ. ಹಾಗೆಯೇ ಸ್ವಲ್ಪ ಗಟ್ಟಿನೂ ಸಹ ಆಗಿದೆ. ಇವಾಗ ಇದನ್ನು ನಾನು ಕುಲ್ಫಿ ಮೋಲ್ಡ್ಗೆ ಹಾಕಿ ಸೆಟ್ ಮಾಡೋಕ್ಕೆ ಇಡ್ತಾಯಿದ್ದೀನಿ. ನಿಮ್ಮ ಹತ್ರ ಸ್ಟೀಲ್ ಕುಲ್ಫಿ ಮೋಲ್ಡ್ ಇದ್ದರೆ ಅದಕ್ಕೆ ಹಾಕೋಬೋದು, ಅಥವಾ ಕುಲ್ಫಿ ಮೋಲ್ಡ್ ಇಲ್ಲ ಅಂತಂದರೆ ಪೇಪರ್ ಕಪ್ಸ್ಗೂ ಸಹ ನೀವು ಇದನ್ನು ಹಾಕಿ ಕುಲ್ಫಿನ ಸೆಟ್ ಆಗೋದಕ್ಕೆ ಬಿಡ್ಬೋದು. ಓವರ್ನೈಟ್ ಅಥವಾ 8 ಗಂಟೆಗಳ ಕಾಲ ಇದನ್ನು ಫ್ರೀಝರ್ನಲ್ಲಿ ಸೆಟ್ ಆಗೋದಕ್ಕೆ ಬಿಟ್ಟರೆ ತುಂಬ ಚೆನ್ನಾಗಿ ಸೆಟ್ ಆಗಿರುತ್ತೆ. ನೋಡಿ, ಎಲ್ಲದಕ್ಕೂ ಫಿಲ್ ಮಾಡಿಕೊಂಡು ಕ್ಯಾಪ್ ಹಾಕಿ ನಾನು ಇದನ್ನು ಓವರ್ನೈಟ್ ಫ್ರೀಸ್ ಆಗೋದಕ್ಕೆ ಬಿಟ್ಟಿದ್ದೀನಿ. ಸೊ ಓವರ್ನೈಟ್ ಫ್ರೀಸ್ ಆದಮೇಲೆ ಇದನ್ನು ಫಸ್ಟು ನಾವು ಡಿಮೋಲ್ಡ್ ಮಾಡೋದಕ್ಕಿಂತ ಮುಂಚೆ ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡು ಇದಕ್ಕೆ ಸ್ವಲ್ಪ ನೀರಲ್ಲಿ ಡಿಪ್ ಮಾಡಿ ಇಡಬೇಕು. ಆವಾಗ ನಮಗೆ ಕುಲ್ಫಿನ ಡಿಮೋಲ್ಡ್ ಮಾಡೋದಕ್ಕೆ ಈಸಿ ಆಗುತ್ತೆ. 1 ನಿಮಿಷ ಸ್ವಲ್ಪ ಈ ಥರ ನೀರಲ್ಲಿ ಮಾಡಿ ಡಿಮೋಲ್ಡ್ ಮಾಡಿಕೊಂಡ್ರೆ ಟೇಸ್ಟಿ ಆ್ಯಂಡ್ ಹೆಲ್ದಿ ಆಗಿರುವಂಥ, ಹಾಗೆ ಅಷ್ಟೇ ಕಲರ್ಫುಲ್ ಆಗಿರುವಂಥ ಮಖಾನ ಕೇಸರ್ ಕುಲ್ಫಿ ರೆಡಿ ಆಗುತ್ತೆ. ಖಂಡಿತವಾಗ್ಲೂ ನೀವು ಈ ಸಮ್ಮರಲ್ಲಿ ಈ ರೆಸಿಪಿನ ಟ್ರೈ ಮಾಡಿ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.